ಇಂದು ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಗೌರಿಬಿದನೂರಿನ ತಾಲೂಕು ಪಂಚಾಯಿತಿ ಕಚೇರಿಗೆ ಭೇಟಿ. ಸ್ಥಳಕ್ಕೆ ಮಾಧ್ಯಮದವರು ಭೇಟಿ ನೀಡಿ ಶಾಸಕರಾದ ಪ್ರದೀಪ್ ಈಶ್ವರ್ ಅವರನ್ನು ಗೌರಿಬಿದನೂರಿಗೆ ಬಂದ ಕಾರಣ ಏನು ಎಂದು ಪ್ರಶ್ನಿಸಿದಾಗ, ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಮುಂಬರುವ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಗ್ಗೆ ಚರ್ಚಿಸಲು ಪರಿವೀಕ್ಷಣಾ ಮಂದಿರಕ್ಕೆ ಬಂದಿದ್ದು, ಅಲ್ಲಿ ನಮ್ಮ ಮುಖಂಡರನ್ನು ಭೇಟಿ ಮಾಡಿ ಚುನಾವಣೆ ಬಗ್ಗೆ ಚರ್ಚಿಸಿ ತದನಂತರ ತಾಲೂಕು ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿದ್ದೇನೆ ಎಂದು ತಿಳಿಸಿದರು. ಬಿಜೆಪಿಗೂ ಗೂಬೆ ಕೂರಿಸ್ತಾ ಇದೆ, ಅದಕ್ಕೆ ನೀವೇನು ಹೇಳ್ತೀರಾ ಸರ್? ಅದು 21 ಪರ್ಮಿಷನ್ ಬಂದಿರೋದು ನಿಮಗೂ ಗೊತ್ತಿದೆ ಆನ್ ಪೇಪರ್. ಅದಾದಮೇಲೆ DC ಅವರು ಒಂದು 10 ಜನ ರೈತರು ಕೇಳಿದ್ರೆ ರಸ್ತೆಗೆ ಪರ್ಮಿಷನ್ ಕೊಟ್ಟಿರೋದು, ಗಣಿಗಲ್ಲ. ರಸ್ತೆಗೆ ರೈತರು ಒಂದು 20 ಜನ ನೀವು ರಸ್ತೆ ಕೊಡಿ ಅಂತ ಅರ್ಜಿ ಕೊಟ್ಟರು, ರಸ್ತೆ ಮಾಡಿಕೊಡ್ಬೇಕಾಗುತ್ತೆ. ಹೌದೌದು. ಈಗ ಆ ರಸ್ತೆ ಆ ಊರಿನ ರೈತರೆಲ್ಲ ಸೈನ್ ಹಾಕಿರೋ ಕಾಪಿ DC ಹತ್ರ ಇದೆ. ರೈತರ ರಸ್ತೆ ಕೊಟ್ಟಿರೋದು ಪರ್ಮಿಷನ್. ಆ ರಸ್ತೆ ಅವ್ರು ಮಾಡೋಕ್ಕೆ ಹೋದಾಗ ಶೂಟೌಟ್ ಆಗಿರೋದು. ಗಣಿಗೆ ಪರ್ಮಿಷನ್ ಕೊಟ್ಟಿದ್ದು 21 ಆವತ್ತು ನಾರಾಯಣ ಸ್ವಾಮಿ ಅವರು MLC BJP ಅವರು, ಆವತ್ತಿನ ಶಾಸಕರು BJP ಅವರು, ಸರ್ಕಾರ BJP ಅವ್ರು ಕೊಟ್ಟರು. ಶೂಟೌಟ್ ಮಾಡಿರೋನು BJP, ಕ್ರಷರ್ BJP, ಅದನ್ನು ವಿರೋಧ ಮಾಡ್ತಿರೋರು BJP. ಈಗ ನಾವು ಕ್ಯಾನ್ಸಲ್ ಮಾಡಿದ್ದೀವಲ್ಲ, ಒಂದೇ ದಿನ ಕ್ಯಾನ್ಸಲ್ ಮಾಡಿದ್ದೀವಿ. ಅಂದರೆ ಸುಮ್ಮನೆ ನಿಮ್ಮ ಮೇಲೆ ಗೂಬೆ ಕೂರಿಸ ರಾಜಕೀಯ ಷಡ್ಯಂತ್ರ? ಏನು ಷಡ್ಯಂತ್ರ ಇಲ್ಲ. ಅವ್ರು ನನ್ನ ಮೇಲೆ ಗೂಬೆನೂ ಕೂರ್ಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ, ಸಿಂಹ ಮೇಲೆ ಎಲ್ಲ ಗೂಬೆ ಕೂರಿಸಿದ್ರೆ ಸಿಂಹ ಸುಮ್ಮನೆ ಇರುತ್ತೆ ಅಂದರೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.